ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಗೃಹಲಕ್ಷ್ಮಿ ಹಣಕ್ಕಾಗಿ ಕಾದು ಕುಳಿತ ಮಹಿಳೆಯರಿಗೆ ಇದು ಶಾಕಿಂಗ್ ಸುದ್ದಿ. ಈಗಾಗಲೇ ಹಲವು ತಿಂಗಳ ಕಂತನ್ನ ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಇದೀಗ 2026ರಲ್ಲೂ ಇದೇ ಲೆಕ್ಕಾಚಾರದಲ್ಲಿರುವಂತ ಸರ್ಕಾರದ ಈ ಹೊಸ ಪ್ಲಾನ್ ಹಬ್ಬಕ್ಕೆ ಮನೆ ಯಜಮಾನಿಯರಿಗೆ ಸಂಕಷ್ಟ ತಂದೊಡ್ಡುವುದು ಪಕ್ಕ. ಅದೇನ್ ಸುದ್ದಿ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಲಕ್ಷ್ಮಿ ಯೋಜನೆಯಲ್ಲಿ ರಾಜ್ಯದ ಮನೆ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ಹಣ ಜಮೆಯಾಗುತ್ತಿದೆ. ಆದ್ರೆ ಆಗಾಗ ಕೆಲ ಕಂತಿನ ಹಣ ಬರೋದೇ ಇಲ್ಲ. ಇನ್ನೇನು ಯುಗಾದಿ ಹಬ್ಬ, ರಂಜಾನ್ ಸಂಭ್ರಮಾಚರಣೆ ಬರಲಿದೆ. ಹಬ್ಬ ಬಂತು ಅಂದ್ರೆ ಖರ್ಚು ಕೂಡ ಹಾಗೆ ಜಾಸ್ತಿ ಇರತ್ತೆ. ಹಬ್ಬಕ್ಕೋಸ್ಕರ ಸೀರೆ, ಬಟ್ಟೆ ಖರೀದಿಸಬೇಕು ಅಂತ ಲೆಕ್ಕಾಚಾರ ಹಾಕಿದ ಮಹಿಳೆಯರಿಗೆ ಶಾಕ್ ಆಗುವಂತ ಸುದ್ದಿ ಇದು. ಯುಗಾದಿ ಹಬ್ಬಕ್ಕೆ ಈ ತಿಂಗಳ ಗೃಹಲಕ್ಷ್ಮಿ ಹಣ ಬರೋದು ಡೌಟ್ ಅಂತ ಹೇಳಲಾಗ್ತಿದೆ. ಈಗಾಗಲೇ ರಾಜ್ಯದ 52,000 ಮಹಿಳೆಯರಿಗೆ ಹಣ ಜಮೆ ಆಗ್ತಿಲ್ಲ. ಜಿಎಸ್ಟಿ ಮತ್ತು ಆದಾಯ ತೆರಿಗೆ ಪಾವತಿಸುತ್ತಿರುವುದಕ್ಕೆ ಗೃಹಲಕ್ಷ್ಮಿ ಹಣವನ್ನು ಕಟ್ ಮಾಡಲಾಗಿದೆ. ಇದರಿಂದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2025ರಲ್ಲಿ ಬರೋಬ್ಬರಿ 6 ಕಂತಿನ ಹಣ ಜಮೆಯಾಗಿಲ್ಲ. ಈ ವಿಚಾರ ವಿಧಾನಮಂಡಲ ಅಧಿವೇಶನದಲ್ಲೂ ಕೂಡ ಗದ್ದಲವನ್ನ ಉಂಟು ಮಾಡಿತ್ತು. ವಿಧಾನಮಂಡಲ ವಿಶೇಷ ಅಧಿವೇಶನದಲ್ಲಿ ವಿಪಕ್ಷಗಳು ಹಣ ಬಾಕಿ ಉಳಿಸಿಕೊಂಡಿದೆ ಎಂದು ತೀವ್ರ ಆಕ್ರೋಶ ಸಂಪೂರ್ಣವಾಗಿ ಸಮರ್ಥವಾಗಿ ನಿಭಾಯಿಸದೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಅದರಲ್ಲೂ ಗೃಹಲಕ್ಷ್ಮಿ ಹಣ ಹಬ್ಬದ ಸಮಯದಲ್ಲೇ ಕೈಕೊಟ್ಟಿದ್ದು ಮನೆ ಯಜಮಾನಿಯರು ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ. ಇದು ಈ ಹೊತ್ತಿನ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.